ನಮಸ್ಕಾರ. ಪ್ರಪಂಚದ ನಕ್ಷೆಯಲ್ಲಿ ಒಂದು ಸಣ್ಣ ಚುಕ್ಕೆಯಂತೆ ಕಾಣುವ, ಆದರೆ ತನ್ನೊಳಗೆ ಸಾವಿರಾರು ವರ್ಷಗಳ ಇತಿಹಾಸದ ರಹಸ್ಯವನ್ನ ಬಚ್ಚಿಟ್ಕೊಂಡಿರೋ ಒಂದು ಜಾಗ ಇದೆ. ಅದೇ ಉತ್ತರ ಸೆಂಟಿನಲ್ ದ್ವೀಪ. ಇದು ಬರೀ ಒಂದು ದ್ವೀಪದ ಕಥೆ ಅಲ್ಲ. ಇದು ಸಮಯವೇ ನಿಂತೋದಾಗೆ ಬದುಕ್ತಿರೋ, ಹೊರ ಜಗತ್ತಿನಿಂದ ಸಂಪೂರ್ಣವಾಗಿ ಕಟ್ಟಾಗಿರೋ ಒಂದು ಜನಾಂಗದ ಕಥೆ. ಈ ಮಾತುಗಳು 26 ವರ್ಷದ ಅಮೆರಿಕನ್ ಮಿಷನರಿ ಜಾನ್ ಅಲೆನ್ ಚೌ ಅವರದು. 2018ರಲ್ಲಿ ಈ ನಿಷೇವಿತ ದ್ವೀಪಕ್ಕೆ ಹೋಗೋಕ್ಕೆ ಅವರು ಮಾಡಿದ ಸಾಹಸ ಒಂದು ದೊಡ್ಡ ದುರಂತದಲ್ಲೇ ಕೊನೆಯಾಯಿತು. ಅವರ ಈ ಕೊನೆಯ ಪತ್ರದ ಸಾಲುಗಳೇ ನಮ್ಮ ಇವತ್ತಿನ ಚರ್ಚೆಯ ಆರಂಭದ ಬಿಂದು. ನೋಡಿ, ಕೇವಲ 3 ದಿನಗಳಲ್ಲಿ ಜಾನ್ ಚೌ ಅವರ ಜೀವನದ ಈ ಅಧ್ಯಾಯ ಮುಗ್ದೋಯ್ತು. ರಾತ್ರೋರಾತ್ರಿ ಕರಾವಳಿ ಕಾವಲು ಪಡೆಯ ಕಣ್ತೊಪ್ಪಿಸಿ ಹೊರಟ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಮೊದಲ ಸಲ ದ್ವೀಪದ ಹತ್ರ ಹೋದಾಗ್ಲೇ ಬಾಣಗಳಿಂದ ಸ್ವಾಗತ ಸಿಕ್ಕಿತ್ತು. ಆದರೂ ಅವರ ನಂಬಿಕೆ ಅಚಲವಾಗಿತ್ತು. ಅವರು ಮತ್ತೆ ದ್ವೀಪದ ಕಡೆಗೆ ಹೆಜ್ಜೆ ಇಟ್ರು, ಆದರೆ ಈ ಸಾರಿ ವಾಪಸ್ ಬರಲೇ ಇಲ್ಲ. ಅವರ ಡೈರಿಯಲ್ಲಿ ಸಿಕ್ಕ ಈ ಸಾಲುಗಳು ಅವರ ಮನಸ್ಸಿನಲ್ಲಿದ್ದ ಗೊಂದಲವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಒಂದ್ ಕಡೆ ತನ್ನ ನಂಬಿಕೆಯನ್ನ ಹಂಚಬೇಕು ಅನ್ನೋ ಅದಮ್ಯ ಬಯಕೆ, ಇನ್ನೊಂದ್ ಕಡೆ ಪ್ರಾಣದ ಭಯ. ಆದ್ರೂ ತನ್ನ ಜೀವನದ ಉದ್ದೇಶ ಇದೆ ಅಂತ ನಂಬಿ ಅವರು ಸಾವಿನ ದವಡೆಗೆ ನಡೆದು ಹೋದ್ರು. ಸರಿ, ಜಾನ್ ಚೌ ಅವರ ಕಥೆ ನಮ್ಮನ್ನ ಈ ದ್ವೀಪದ ದಡದವರೆಗೂ ತಂದು ನಿಲ್ಸಿದೆ. ಈಗ ಆ ದ್ವೀಪದ ನಿವಾಸಿಗಳಾದ ಸೆಂಟಿನೆಲೀಸ್ ಜನರ ಜಗತ್ತಿನೊಳಗೆ ಇಣುಕಿ ನೋಡೋಣ. ಭೂಮಿ ಮೇಲಿನ ಕೊನೆಯ ಶಿಲಾಯುಗದ ಬುಡಕಟ್ಟು ಅಂತ ಯಾಕೆ ಇವರನ್ನ ಕರೀತಾರೆ? ಮಾನವ ವಿಕಾಸದ ಬಗ್ಗೆ ಔಟ್ ಆಫ್ ಆಫ್ರಿಕಾ ಅಂತ ಒಂದು ಥಿಯರಿ ಇದೆ ಅಲ್ವಾ? ಅದರ ಪ್ರಕಾರ ನಮ್ಮೆಲ್ಲರ ಪೂರ್ವಜರು ಆಫ್ರಿಕಾದಿಂದ ಹೊರಟು ಇಡೀ ಜಗತ್ತನ್ನೇ ಸುತ್ತಿದ್ರು ಅಂತ. ಈ ಸೆಂಟಿನೆಲೀಸ್ ಜನರು ಆ ಮೊದಲ ಮಹಾವಲಸೆಯ ಒಂದು ಜೀವಂತ ಕೊಂಡಿ. ಸಾವಿರಾರು ವರ್ಷಗಳ ಹಿಂದೆ ಅವರ ಪೂರ್ವಜರು ಈ ಅಂಡಮಾನ್ ದ್ವೀಪಕ್ಕೆ ಬಂದು ಇಲ್ಲೇ ಉಳಿದುಕೊಂಡ್ರು. ಅಂದಿನಿಂದ ಇವತ್ತಿನವರೆಗೂ ಹೊರ ಜಗತ್ತಿನ ಯಾವುದೇ ಸಂಪರ್ಕ ಇಲ್ಲದೆ ಬದುಕ್ತಿದ್ದಾರೆ. ಯೋಚನೆ ಮಾಡಿ, 30,000 ವರ್ಷಗಳು ಅಂದ್ರೆ ಮನುಷ್ಯ ಇನ್ನೂ ವ್ಯವಸಾಯವನ್ನೇ ಕಲಿಯೋಕ್ಕೂ ಮುಂಚೆ ಈಜಿಪ್ಟ್ ಪಿರಮಿಡ್ಗಳನ್ನ ಕಟ್ಟೋಕ್ಕೂ ಸಾವಿರಾರು ವರ್ಷಗಳ ಹಿಂದೆ ಇವರು ಈ ದ್ವೀಪದಲ್ಲಿ ಪ್ರತ್ಯೇಕವಾಗಿದ್ರು. ಈ ಸುದೀರ್ಘವಾದ ಏಕಾಂತವಾಸವೇ ಇವ್ರನ್ನ ಇಷ್ಟು ವಿಶೇಷವಾದಿಸಿರೋದು. ನಮ್ಮ ಪ್ರಪಂಚದ ರೋಗಗಳು, ನಮ್ಮ ಟೆಕ್ನಾಲಜಿ, ನಮ್ಮ ಸಂಸ್ಕೃತಿ ಇದ್ಯಾವುದೂ ಅವ್ರನ್ನ ತಲುಪೇ ಇಲ್ಲ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇವರು ಆಹಾರವನ್ನ ಬೆಳೆಯೋದಿಲ್ಲ. ಬದಲಿಗೆ ಕಾಡಲ್ಲಿ ಪ್ರಾಣಿಗಳನ್ನ ಬೇಟೆಯಾಡಿ, ಸಮುದ್ರದಲ್ಲಿ ಮೀನು ಹಿಡಿದು ಪ್ರಕೃತಿ ಏನ್ ಕೊಡುತ್ತೋ ಅದನ್ನೇ ಸಂಗ್ರಹಿಸಿ ಬದುಕ್ತಾರೆ. ಸಾವಿರಾರು ವರ್ಷಗಳಿಂದ ಅವರ ಪೂರ್ವಜರು ಹೇಗೆ ಬದುಕಿದ್ರೋ ಇವತ್ತಿಗೂ ಅದೇ ಜೀವನ ಶೈಲಿ ಮುಂದುವರೆದಿದೆ. ಅದಕ್ಕೆ ಇವರನ್ನ ಜೀವಂತ ಇತಿಹಾಸ ಅಂತ ಕರೆಯೋದು. ಹಾಗಾದ್ರೆ ಹೊರಗಿನವರನ್ನ ಕಂಡ ತಕ್ಷಣ ಯಾಕೆ ಈ ಸೆಂಟಿನೆಲೀಸ್ ಜನರು ಬಾಣ ಹೂಡುತ್ತಾರೆ? ಅವರ ಈ ತೀವ್ರವಾದ ದ್ವೇಷಕ್ಕೆ ಕಾರಣವಾದರೂ ಏನು? ಇದರ ಉತ್ತರ ಸಿಗೋದು ಅವರ ಇತಿಹಾಸದ ಕೈಪುಟಗಳಲ್ಲಿ. ಹೊರಜಗತ್ತಿನ ಜೊತೆಗಿನ ಅವರ ಪ್ರತಿಯೊಂದು ಭೇಟಿಯೂ ಹಿಂಸೆ ಮತ್ತು ಅಪನಂಬಿಕೆಯನ್ನೇ ಬಿತ್ತಿ ಹೋಗಿದೆ. ಈ ಸ್ಲೈಡ್ನಲ್ಲಿರೋದು ಬರೀ ದಿನಾಂಕಗಳಲ್ಲ, ಅವು ಅವರ ನೆನಪಿನಲ್ಲಿ ಉಳಿದು ಹೋದ ಗಾಯಗಳು. ಪೋರ್ಟ್ಮೆನ್ ಅನ್ನೋ ಅಧಿಕಾರಿ ಮಾಡಿದ ಅಪಹರಣದಿಂದ ಹಿಡಿದು ಸುನಾಮಿ ನಂತರ ಸಹಾಯಕ್ಕೆ ಬಂದ ಹೆಲಿಕಾಪ್ಟರ್ಗೆ ಬಾಣ ಬಿಟ್ಟ ಘಟನೆಯವರೆಗೂ ಪ್ರತಿಯೊಂದು ಸಂಪರ್ಕವೂ ಅವರ ಭಯವನ್ನ ಹೆಚ್ಚಿಸಿದ. ಇದಕ್ಕೆ ಒಂದೇ ಒಂದು ಅಪವಾದ ಅಂದ್ರೆ 1991ರಲ್ಲಿ ನಡೆದ ಒಂದು ಶಾಂತಿಯುತ ಭೇಟಿ. ಆದರೆ ಅದು ಕೇವಲ ಒಮ್ಮೆ ಮಾತ್ರ. 1880ರಲ್ಲಿ ನಡೆದ ಈ ಪೋರ್ಟ್ಮೆನ್ ಘಟನೆಯೇ ಬಹುಶಃ ಅವರ ಮನಸ್ಸಿನಲ್ಲಿ ಹೊರಗಿನವರ ಬಗ್ಗೆ ಶಾಶ್ವತವಾದ ಭಯವನ್ನ ಬಿತ್ತಿದ್ದು. ಅಪಹರಣಕ್ಕೆ ಒಳಗಾದವರಲ್ಲಿ ದೊಡ್ಡವರು ನಮ್ಮ ಜಗತ್ತಿಗೆ ಬಂದಾಗ ಕಾಯಿಲೆ ಬಿದ್ದು ಸತ್ತುಹೋದ್ರು. ಉಡುಗೊರೆಗಳ ಜೊತೆ ದ್ವೀಪಕ್ಕೆ ವಾಪಸ್ ಕಳುಹಿಸಲ್ಪಟ್ಟ ಮಕ್ಕಳು ತಮ್ಮ ಜೊತೆ ಮಾರಣಾಂತಿಕ ರೋಗಾಣುಗಳನ್ನು ಹೊತ್ತೊಯ್ದಿರುವ ಸಾಧ್ಯತೆ ಇದೆ. ಅಂದಿನಿಂದ ಹೊರಗಿನವರು ಅಂದ್ರೆ ಸಾವು ಮತ್ತು ಅಪಾಯ ಅನ್ನೋ ನಂಬಿಕೆ ಅವರಲ್ಲಿ ಆಳವಾಗಿ ಬೇರೂರಿರಬಹುದು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, 1991ರಲ್ಲಿ ನಡೆದ ಆ ಏಕೈಕ ಶಾಂತಿಯುತ ಸಂಪರ್ಕದ ನೇತೃತ್ವ ವಹಿಸಿದ್ದು ಒಬ್ರು ಮಹಿಳೆ, ಮಾನವಶಾಸ್ತ್ರಜ್ಞ ಮಧುಮಾಲಾ ಚಟ್ಟೋಪಾಧ್ಯಾಯ. ಅಲ್ಲಿವರೆಗೂ ಪುರುಷರೇ ಈ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಮಧುಮಾಲಾ ಅವರ ತಂಡ ತೆಂಗಿನಕಾಯಿಗಳನ್ನು ನೀರಿನಲ್ಲಿ ತೇಲಿಬಿಟ್ಟಾಗ ಸೆಂಟಿನೆಲೀಸ್ ಜನರು ಮೊದಲ ಬಾರಿಗೆ ಯಾವುದೇ ಹಿಂಸೆ ಇಲ್ಲದೆ ಅವುಗಳನ್ನು ಸ್ವೀಕರಿಸಿದ್ರು. ಇದು ಕಾಕತಾಳೀಯವೋ ಅಥವಾ ಮಹಿಳೆಯ ಉಪಸ್ಥಿತಿ ಏನಾದ್ರೂ ಬದಲಾವಣೆ ತಂದಿತ್ತೋ ಯಾರಿಗೂ ಗೊತ್ತಿಲ್ಲ. ಅದೇ ದಂಡಯಾತ್ರೆಯಲ್ಲಿ ಒಂದು ಅದ್ಭುತ ಕ್ಷಣ ಕೂಡ ದಾಖಲಾಗಿದೆ. ಸೆಂಟಿನೆಲೀಸ್ ಯುವಕನೊಬ್ಬ ತಂಡದ ಕಡೆಗೆ ಬಾಣ ಹೂಡಿದಾಗ ಅಲ್ಲೇ ಇದ್ದ ಮಹಿಳೆಯೊಬ್ಬಳು ಅವನ ಬಿಲ್ಲನ್ನು ಕೆಳಗೆ ತಳ್ಳಿದಳಂತೆ. ಆತ ತಕ್ಷಣ ತನ್ನ ಆಯುಧವನ್ನ ಮರಳಿನಲ್ಲಿ ಹೂತಿಟ್ನಂತೆ. ಇದು ಅವರ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಅಥವಾ ಜಗಳ ಬಗೆಹರಿಸೋ ಅವರದೇ ಆದ ವಿಧಾನದ ಬಗ್ಗೆ ಒಂದು ಅಪರೂಪದ ನೋಟವನ್ನ ಕೊಡುತ್ತೆ. ಆದರೆ ದುರದೃಷ್ಟವಶಾತ್ ಅಂತಹ ಕ್ಷಣ ಮತ್ತೆಂದೂ ರಿಪೀಟ್ ಆಗಲೇ ಇಲ್ಲ. ಸರಿ, ಅವರ ಇತಿಹಾಸದ ಬಗ್ಗೆ ಸ್ವಲ್ಪ ಗೊತ್ತಾಯಿತು. ಈಗ ಅವರ ದಿನನಿತ್ಯದ ಜೀವನದ ಕಡೆಗೆ ಗಮನ ಹರಿಸೋಣ.
ಅವರ ಸಂಸ್ಕೃತಿ, ಅವರ ಟೆಕ್ನಾಲಜಿ ಮತ್ತು ಅವರ ಜೀವನ ಶೈಲಿ ಹೇಗಿದೆ? ನೆನಪಿಡಿ, ನಮಗೆ ಗೊತ್ತಿರೋ ಈ ಎಲ್ಲಾ ಮಾಹಿತಿಯೂ ದೂರದಿಂದ ನೋಡಿದ್ರಿಂದ ಮತ್ತೆ ಆಕಸ್ಮಿಕ ಭೇಟಿಗಳಿಂದ ಸಿಕ್ಕಿದ್ದು ಮಾತ್ರ. ಅವರ ದೇಹದಾಢ್ಯ ನೋಡಿದೆ ಅವರು ತುಂಬಾ ಆರೋಗ್ಯವಂತರಾಗಿದ್ದಾರೆ ಮತ್ತು ಸಮೃದ್ಧ ಜೀವನ ನಡೆಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಊಟಕ್ಕೆ ಕಾಡು ಹಂದಿ, ಮೀನು, ಆಮೆಯ ಮೊಟ್ಟೆಗಳನ್ನೇ ಅವಲಂಬಿಸಿದ್ದಾರೆ. 1981ರಲ್ಲಿ ದಡಕ್ಕೆ ಬಂದು ಬಿದ್ದ ಹಡಗಿನ ಚೂರುಗಳಿಂದ ಕಬ್ಬಿಣವನ್ನ ತೆಗೆದು ಅದನ್ನ ತಮ್ಮ ಬಾಣಗಳ ತುದಿಗೆ ಬಳಸ್ಕೊಳ್ಳುವಷ್ಟು ಜಾಣ್ಮೆ ಅವರಿಗಿದೆ. ಆದ್ರೆ ಅವರ ಭಾಷೆ ಮಾತ್ರ ಇವತ್ತಿಗೂ ನಮ್ಮ ಜಗತ್ತಿಗೆ ಒಂದು ಭೇದಿಸಲಾಗದ ರಹಸ್ಯವಾಗಿ ಉಳಿದಿದೆ. ಹಾಗಾದ್ರೆ ಈ ದ್ವೀಪದಲ್ಲಿ ಒಟ್ಟು ಎಷ್ಟು ಜನ ವಾಸಿಸ್ತಿದ್ದಾರೆ? ಇದು ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಅಂದಾಜುಗಳು 50ರಿಂದ ಹಿಡಿದು 500ವರೆಗೆ ಹೋಗುತ್ತೆ. ದ್ವೀಪದೊಳಗೆ ಹೋಗಿ ಜನಗಣತಿ ಮಾಡೋದು ಅಸಾಧ್ಯವಾದ ಕಾರಣ ಈ ಸಂಖ್ಯೆ ಯಾವತ್ತಿಗೂ ಒಂದು ಊಹೆಯಾಗಿಯೇ ಉಳಿದಿದೆ. ದೂರದಿಂದ ಮಾಡಿದ ಅವಲೋಕನೆಗಳು ಕೆಲವು ಹಳೆಯ ಕಟ್ಟುಕಥೆಗಳನ್ನ ಸುಳ್ಳು ಮಾಡಿವೆ. ಉದಾಹರಣೆಗೆ, ಅವರು ನರಭಕ್ಷಕರಲ್ಲ, ಬದಲಾಗಿ ತಮ್ಮ ಪುಟ್ಟ ದ್ವೀಪದ ಸಂಪನ್ಮೂಲಗಳನ್ನ ಮಿತವಾಗಿ ಬಳಸ್ಕೊಂಡು ಸುಸ್ಥಿರ ಜೀವನ ನಡೆಸ್ತಿದ್ದಾರೆ. ಅವರಿಗೆ ಕುಟುಂಬ ಮತ್ತು ಸಮುದಾಯದ ಬಗ್ಗೆ ಕಲ್ಪನೆ ಇದೆ. ಆದರೆ ಎಲ್ಲಕ್ಕಿಂತ ಆಶ್ಚರ್ಯಕರ ವಿಷಯ ಅಂದ್ರೆ ಅವರಿಗೆ ಹೊರ ಜಗತ್ತಿನ ಬಗ್ಗೆ ಒಂದು ಚೂರು ಕುತೂಹಲ ಇಲ್ಲ. ತಮ್ಮ ದ್ವೀಪವನ್ನ ಬಿಟ್ಟು ಹೊರಗೆ ಬರೋಕೆ ಅವರು ಯಾವತ್ತೂ ಪ್ರಯತ್ನಿಸಿಲ್ಲ. ಈ ಸೆಂಟಿನಲೀಸ್ ಜನರ ಅಸ್ತಿತ್ವವೇ ಆಧುನಿಕ ಜಗತ್ತಿನ ಮುಂದೆ ಒಂದು ದೊಡ್ಡ ನೈತಿಕ ಸಂಕಟವನ್ನ ತಂದು ನಿಲ್ಲಿಸುತ್ತೆ. ಅವರನ್ನ ಸಂಪರ್ಕಿಸ್ಬೇಕಾ ಅಥವಾ ಅವರ ಪಾಡಿಗೆ ಅವರನ್ನ ಬಿಟ್ಟುಬಿಡ್ಬೇಕಾ? ನಮ್ಮ ಹಸ್ತಕ್ಷೇಪ ಅವರಿಗೆ ವರ ಆಗತ್ತಾ ಅಥವಾ ಶಾಪ ಆಗತ್ತಾ? ಈ ಚರ್ಚೆಯಲ್ಲಿ ಎರಡೂ ಕಡೆ ಬಲವಾದ ವಾದಗಳಿವೆ. ಒಂದು ಕಡೆ ಆಧುನಿಕ ವೈದ್ಯಕೀಯ ಸೌಲಭ್ಯ, ಟೆಕ್ನಾಲಜಿಯಿಂದ ಅವ್ರನ್ನ ದೂರ ಇಡೋದು ಸರಿಯಲ್ಲ, ಅದು ಅಮಾನವೀಯ ಅಂತ ಕೆಲವರು ವಾದಿಸ್ತಾರೆ. ಇನ್ನೊಂದು ಕಡೆ ನಮ್ಮ ಸಂಪರ್ಕವೇ ಅವರಿಗೆ ಮಾರಕವಾಗ್ಬೋದು, ನಮ್ಮ ಸಾಮಾನ್ಯ ರೋಗಗಳನ್ನ ಎದುರಿಸೋ ಶಕ್ತಿ ಅವರ ದೇಹಕ್ಕಿಲ್ಲ, ನಮ್ಮ ಹಸ್ತಕ್ಷೇಪ ಅವರ ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನೇ ನಾಶ ಮಾಡುತ್ತೆ ಅಂತ ಇನ್ನೂ ಕೆಲವರು ಎಚ್ಚರಿಸ್ತಾರೆ. ಈ ಇಕ್ಕಟ್ಟಿಗೆ ಉತ್ತರ ಸಿಗಬಹುದೇನೋ ಅಂತ ನಾವು ಪಕ್ಕದ ದ್ವೀಪಗಳ ಕಡೆ ನೋಡಬೇಕು. ಸೆಂಟಿನಲೀಸ್ ಜನರಂತೆಯೇ ಇದ್ದ ಅಂಡಮಾನ್ನ ಬೇರೆ ಬುಡಕಟ್ಟುಗಳನ್ನ ಸಂಪರ್ಕಿಸಿದಾಗ ಏನಾಯ್ತು? ಉದಾಹರಣೆಗೆ, ಜಾರವಾ ಬುಡಕಟ್ಟನ್ನೇ ತೆಗೆದುಕೊಳ್ಳಿ. ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕಕ್ಕೆ ಬಂದ ಮೇಲೆ ಅವರಿಗೆ ಗೊತ್ತೇ ಇಲ್ಲದ ರೋಗಗಳು ಅಟ್ಯಾಕ್ ಮಾಡಿದು. ತಂಬಾಕು, ಮದ್ಯದಂತಹ ಕೆಟ್ಟ ಚಟಗಳು ಅವರನ್ನ ಆವರಿಸಿಕೊಂಡು. ಇಂದು ಅವರ ಸಾಂಪ್ರದಾಯಿಕ ಜ್ಞಾನ ಮತ್ತು ಸ್ವಾವಲಂಬಿ ಜೀವನಶೈಲಿ ಅಳಿವಿನಂಚಿನೈಲಿದೆ. ಇನ್ನು ಗ್ರೇಟ್ ಅಂಡಮಾನೀಸ್ ಬುಡಕಟ್ಟಿನ ಕಥೆ ಇದಕ್ಕಿಂತಲೂ ಶಾಕಿಂಗ್ ಆಗಿದೆ. 1800ರ ದಶಕದಲ್ಲಿ ಸುಮಾರು 5,000ದಷ್ಟಿದ್ದ ಅವರ ಜನಸಂಖ್ಯೆ ಇವತ್ತು ಕೇವಲ 41ಕ್ಕೆ ಇಳಿಗಿದೆ. ನಮ್ಮ ಸಂಪರ್ಕ ತಂದಿಟ್ಟ ರೋಗಗಳು ಮತ್ತು ಸಾಂಸ್ಕೃತಿಕ ಆಘಾತ ಒಂದು ಇಡೀ ಜನಾಂಗವನ್ನೇ ಬಹುತೇಕ ನಾಶ ಮಾಡಿಬಿಟ್ಟಿದೆ. ಈ ಮಾತುಗಳು ಸಂಪರ್ಕದಿಂದ ಆಗಬಹುದಾದ ಅನಾಹುತವನ್ನೇ ಎತ್ತಿ ತೋರಿಸುತ್ತೆ. ನಮ್ಮ ಒಳ್ಳೆಯ ಉದ್ದೇಶಗಳೇ ಅವರ ಸರ್ವನಾಶಕ್ಕೆ ಕಾರಣ ಆಗಬಹುದು. ಸಹಾಯ ಮಾಡೋಕ್ ಹೋಗಿ ನಾವು ಅವರ ಇಡೀ ಸಮುದಾಯವನ್ನೇ ಅಳಿಸಿ ಹಾಕುವ ಅಪಾಯ ಇದೆ. ಈ ಎಲ್ಲ ಕಹಿ ಅನುಭವಗಳಿಂದ ಪಾಠ ಕಲಿತಿರೋ ಭಾರತ ಸರ್ಕಾರ ಈಗ ಒಂದು ಕಟ್ಟುನಿಟ್ಟಿನ ನೀತಿಯನ್ನ ಪಾಲಿಸ್ತಿದೆ. ದ್ವೀಪದ ಸುತ್ತ 5 ಕಿಲೋಮೀಟರ್ ಪ್ರದೇಶವನ್ನ ನಿಷೇಧಿತ ವಲಯ ಅಂತ ಘೋಷಿಸಿದೆ. ಐಸ್ ಆನ್ ಹ್ಯಾಂಡ್ಸ್ ಆಫ್ ಅಂದ್ರೆ ದೂರದಿಂದ ಗಮನಿಸಿ ಆದರೆ ಮುಟ್ಟಬೇಡಿ ಅನ್ನೋ ಈ ನೀತಿಯೇ ಸದ್ಯಕ್ಕೆ ಅವರ ಅಸ್ತಿತ್ವವನ್ನ ಕಾಪಾಡೋಕಿರೋ ಏಕೈಕ ದಾರಿ ಅಂತ ನಂಬಲಾಗಿದೆ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ. ಸಾವಿರಾರು ವರ್ಷಗಳಿಂದ ತಮ್ಮದೇ ಆದ ಪ್ರಪಂಚದಲ್ಲಿ ಸ್ವಾವಲಂಬಿಯಾಗಿ ಬದುಕಿ ಉಳಿದಿರೋ ಈ ಜನರಿಗೆ ನಮ್ಮ ಈ ಆಧುನಿಕ ಜಗತ್ತು ಒಂದು ವರವೇ ಅಥವಾ ವಿಷವೇ? ಅವರ ಸ್ವಾತಂತ್ರ್ಯವನ್ನು ಗೌರವಿಸಿ ಅವರ ಪಾಡಿಗೆ ಅವರನ್ನ ಬಿಟ್ಬಿಡೋದು ಸರಿನಾ? ಅಥವಾ ನಮ್ಮ ಅಭಿವೃದ್ಧಿಯನ್ನ ಅವರ ಮೇಲೆ ಹೇರುವುದು ನಮ್ಮ ಜವಾಬ್ದಾರಿನಾ? ಈ ಪ್ರಶ್ನೆಗೆ ಅಷ್ಟು ಸುಲಭದ ಉತ್ತರ ಇಲ್ಲ.